ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಕೆಸುವೆ ದಂಟಿನ ಪಲ್ಯ ಯಾವ ಥರ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬರೋಣ. ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕೆಸುವೆ ದಂಟಿನ ಪಲ್ಯ. ಇದನ್ನು ನೀಟಾಗಿ ಮಾಡಬೇಕು, ಇಲ್ಲಾಂದರೆ ಕೈ ಬಾಯಿ ಎಲ್ಲ ಕಟ್ತಾ ಬರುತ್ತೆ. ಈಗ ಫಸ್ಟು ನಾನು ಇದರಿಂದ ಕೆಸುವೆ ದಂಟನ್ನು ಯಾವ ಥರ ಸೋಸ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಚಾಕುವಿನ ಸಹಾಯದಿಂದ ಕೆಸುವೆ ದಂಟಿನ ಮೇಲೆ ಇರುವಂಥ ಸಿಪ್ಪೆಯನ್ನು ಈ ಥರ ತೆಗೆದುಕೋಬೇಕು ನೀಟಾಗಿ. ಈ ಸಿಪ್ಪೆಯನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಕೈಗೆ ಎಣ್ಣೆ ಇಲ್ಲ ಯಾವುದಾದ್ರೂ ಆಯಿತು ಎಣ್ಣೆಯನ್ನು ಸವರ್ಕೋಬೇಕು, ಇಲ್ಲಾಂದರೆ ಕೈ ತುಂಬಾ ಕಡ್ತಾ ಬರುತ್ತೆ. ಇದನ್ನು ಬೇಯಿಸೋ ವಿಧಾನ ಅಷ್ಟೇ, ತುಂಬ ನೀರನ್ನು ಹಾಕಿ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು, ಇಲ್ಲಾಂದರೆ ಬಾಯಿ ತುಂಬ ಕಡ್ತಾ ಬರುತ್ತೆ. ಇದು ಎಷ್ಟು ಹೆಲ್ತಿಗೆ ಒಳ್ಳೆಯದೋ ಅಷ್ಟೇ ಸಹ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳಬಹುದು. ಇದರಿಂದ ನೀಟಾಗಿ ಮಾಡಬೇಕು, ನೀಟಾಗಿ ಮಾಡಲಿಲ್ಲ ಅಂದರೆ ಬಾಯೆಲ್ಲ ಕಟ್ತಾ ಬರುತ್ತೆ. ಹಾಗಾಗಿ ಇದನ್ನು ಯಾವ ಥರ ಮಾಡೋದು ಅಂತ ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ನಾನು ಚಾಕುವಿನ ಸಹಾಯದಿಂದ ಅದರ ಮೇಲೆ ಇರುವಂಥ ಸಿಪ್ಪೆ ಎಲ್ಲ ನೀಟಾಗಿ ನಾನು ತೆಗೆದುಕೊಳ್ತಾ ಇದ್ದೀನಿ. ಈ ಥರ ತೆಗೆದುಕೊಳ್ಬೇಕು. ನಾನಿವತ್ತು ಕೆಸುವೆ ದಂಟಿನ ಪಲ್ಯ ಮಾಡಬೇಕು ಅಂತ ಹೇಳಿ ಬಂದಿದ್ದೀನಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಕೆಸುವೆ ದಂಟು ತಗೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಒಗ್ಗರಣೆ ಮಾಡೋದಕ್ಕೆ ಅಂತೇಳಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ, ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಯಾವ ಥರ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ಈ ಕೆಸುವೆ ದಂಟನ್ನ ನಾವು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗಾಗಿ ಇದನ್ನು ನೀರಲ್ಲಿ ಬೇಯಿಸೋದಕ್ಕೆ ಅಂತೇಳಿ ಹಾಕ್ಕೊಂಡಿದ್ದೀನಿ ನೋಡಿ. ಆಲ್ರೆಡಿ ನಾನು ನೀರನ್ನು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಅದಕ್ಕೆ ಹಾಕ್ತೀನಿ ನೋಡಿ. ಇದನ್ನು ಈಗ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ, ಇಲ್ಲಾಂದರೆ ಇದು ತುಂಬ ಕಟ್ತಾ ಬರುತ್ತೆ ಬಾಯಿ. ಹಾಗಾಗಿ ಇದನ್ನು ನೀಟಾಗಿ ಜಾಸ್ತಿ ಹೊತ್ತು ನೀರಲ್ಲಿ ಬೇಯಿಸ್ಕೋಬೇಕು. ಬೇಯಿಸಿದ ನಂತರ ಸ್ವಲ್ಪ ನೀರನ್ನು ಇದನ್ನು ಬಸ್ಬಿಟ್ಟು ತಣ್ಣೀರು ಹಾಕಿ ನೀಟಾಗಿ ಇಸ್ಕಿ, ಅಂದರೆ ಈ ನೀರನ್ನೆಲ್ಲ ನೀಟಾಗಿ ಶೋಧಿಸ್ಕೋಬೇಕು. ಬೇಕಾದರೆ ಇನ್ನೊಂದು ಸರ್ತಿ ಸಪ್ಪೆ ಬೇಯಿಸ್ಕೊಂಡ್ರೂ ಪರವಾಗಿಲ್ಲ, ಅಂದರೆ ಜಾಸ್ತಿ ಬೇಯಿಸ್ಕೋಬೇಕು ಇದನ್ನು, ಇಲ್ಲಾಂದರೆ ಬಾಯಿ ಎಲ್ಲ ಕಡ್ತಾ ಬರುತ್ತೆ ನೋಡಿ. ಈ ನೀರಲ್ಲಿ ಈ ಥರ ಬೇಯಿಸ್ಕೋಬೇಕು. ಬೆಂದಾದ ನಂತರ ಈ ಥರ ಆಗುತ್ತೆ. ನಾನು ಇದನ್ನು ಒಂದು 3 ಸತಿ 4 ಸತಿ ಬೇಯಿಸ್ಕೊಂಡಿದ್ದೀನಿ. ನೀರನ್ನು ಚೆಲ್ಲಿ ಮತ್ತೆ ನೀರಿಟ್ಟು, ನೀರನ್ನು ಚೆಲ್ಲಿ ಮತ್ತೆ ನೀರಿಟ್ಟು, ಈ ಥರ 3 ಸತಿ ಬೇಯಿಸ್ಕೊಂಡು ಅದನ್ನು ಇಳಿದ್ಬಿಟ್ಟು ತೆಗೆದುಕೊಂಡಿದ್ದೀನಿ. ಈಗ ಒಗ್ಗರಣೆಯನ್ನು ಮಾಡಿದ್ದೀನಿ. ಅದೊಂದು ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ. ಫಸ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕಿ ನಾನಿವಾಗ ಬಾಡಿಸ್ಕೊತಾ ಇದ್ದೀನಿ. ಇಲ್ಲಿ ಅದನ್ನು ನೀಟಾಗಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಬಾಯಂತೂ ಕಟ್ತಾ ಬರುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅದು ಮಾಡೋ ಪ್ರೊಸೀಜರು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಟೈಮ್ ನಾನು ಮಾಡಬೇಕಾದ್ರೂ ಸಹ ನನಗೆ ಸ್ವಲ್ಪ ಕಟ್ತಾ ಬಂದಿತ್ತು. ಹಾಗಾಗಿ ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ಅಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು. 1 ವರ್ಷಕ್ಕೆ 1 ಸತಿನಾರು ಈ ಕೆಸುವೆ ದಂಟನ್ನು ತಿನ್ನಬೇಕು ಅಂತ ಹೇಳಿ ಹೇಳ್ತಾರೆ ನೋಡಿ. ನಾನು ಇವಾಗ ಹಚ್ಚಿಟ್ಕೊಂಡಂಥ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದರಿಂದ ಕೆಸುವೆ ದಂಟಿಂದ ಪಲ್ಯನೂ ಮಾಡಬಹುದು, ಮತ್ತು ಕೂಟು ಥರನೂ ಮಾಡ್ಬೋದು, ಮತ್ತು ಸಾಂಬಾರು ಮಾಡ್ಬೋದು. ಸಾಂಬಾರು ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಪಲ್ಯನೂ ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ. ರೊಟ್ಟಿ ಚಪಾತಿ ಜೊತೆ ಇದನ್ನು ತಿನ್ನಬಹುದು. ನಾನು ಈರುಳ್ಳಿಯನ್ನು ಬಾಡಿಸ್ಕೊಂಡ ನಂತರ ಈಗ ಟೊಮೊಟೊವನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಟೊಮೊಟೊ ಹಾಕೋದ್ರಿಂದ ಹುಳಿ ಅಂದರೆ ಹುಣಸೆ ಹಣ್ಣಾದರೂ ಸಹ ಬಿಡಬಹುದು, ಇಲ್ಲಾಂದರೆ ಟೊಮೊಟೊನಾರು ಹಾಕೋಬೋದು. ನಾನಿಲ್ಲಿ ಹುಣಸೆ ಹಣ್ಣನ್ನು ಬಿಟ್ಟಿಲ್ಲ, ಟೊಮೊಟೊನೇ ಇತ್ತು, ಹಾಗಾಗಿ ಟೊಮೊಟೊನ ಹಾಕಿದ್ದೀನಿ. ಅರಿಶಿಣದ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಅದನ್ನು ಸಹ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಹಾಗಾಗಿ ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊತಾ ಇದ್ದೀನಿ. ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗನೆ ಬೇಯುತ್ತೆ ಅಂತೇಳಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದಂತೂ ಎಲ್ಲಿ ಬೇಕಾದರೂ ಸಿಗುತ್ತೆ, ಅಂದರೆ ನೀರಾಡೋ ಜಾಗದಲ್ಲಿ ಈ ಕೆಸುವೆ ದಂಟನ್ನು ಒಂದು ಹಾಕಿದ್ರೆ ಸಾಕು, ವರ್ಷ ಪೂರ್ತಿ ಸಿಗ್ತಾ ಇರುತ್ತೆ ನೋಡಿ. ಇವಾಗ ಬೇಯಿಸ್ಕೊಂಡಂಥ ಕೆಸುವೆ ದಂಟನ್ನು ಹಾಕ್ಕೊತಾ ಇದ್ದೀನಿ. ಆ ನೀರನ್ನು ಇಳಿದ್ಬಿಟ್ಟು ತಗೊಂಡಿದ್ದೀನಿ. ನೀರಾಡೋ ಜಾಗದಲ್ಲಿ ತಂದರೆ ಕೆಸುವೆ ದಂಟು ಅಷ್ಟು ಬಾಯಿ ಕಟ್ತಾ ಬರಲ್ವಂತೆ, ಹಾಗಂತ ಹೇಳ್ತಿದ್ರು. ನೀರು ಆಡದೇ ಇರೋ ಜಾಗದಲ್ಲಿ ಸ್ವಲ್ಪ ಕಟ್ತಾ ಬರುತ್ತೆ, ಹಾಗಾಗಿ ಅದನ್ನು ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ಅಂತ ಹೇಳ್ತಾಯಿದ್ರು ನೋಡಿ. ಈಗ ಇದನ್ನು
ಚೆನ್ನಾಗಿ ಬಾಡಿಸ್ಕೋಬೇಕು. ನನಗೆ ಈ ಪಲ್ಯ ಸಖತ್ ಇಷ್ಟ, ಆದರೆ ಮಾಡೋದು ತುಂಬ ಕಷ್ಟ. ನೋಡೋಕ್ಕೆ ಈಸಿ ಅಂತ ಅನಿಸುತ್ತೆ, ಆದರೆ ತುಂಬ ಕಷ್ಟ. ಒಂದು ಚೂರು ಯಾಮಾರಿದ್ರು ಸಹ ಇದು ಬಾಯಿ ಕಟ್ತಾ ಬರೋದಂತೂ ಗ್ಯಾರಂಟಿ. ಒಬ್ಬೊಬ್ಬರು ಹೇಳೋದಿಲ್ಲ ವಿಡಿಯೋದಲ್ಲಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪಾಪ ನೋಡಿಬಿಟ್ಟು ಮಾಡ್ತಾರೆ, ಫಸ್ಟ್ ಟೈಮ್ ಮಾಡೋರಿಗೆ ಗೊತ್ತಿರಲಿ ಅಂತ ಅನ್ನೋ ಕಾರಣ ಇದನ್ನು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಒಬ್ಬೊಬ್ಬರು ಕೆಸುವೆ ದಂಟಿನ ಪಲ್ಯ ಮಾಡಿರ್ತಾರೆ, ಇದ್ರ ಬಗ್ಗೆ ಏನೂ ಹೇಳೋದಿಲ್ಲ. ಅವರು ಗೊತ್ತಿಲ್ಲದಲೇ ಮಾಡಿದವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಒಂದು ಲೋಟನ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಅದ್ರಲ್ಲಿ ಟೊಮೊಟೊನೇ ನೀರು ಬಿಟ್ಕೊಳುತ್ತೆ, ಅದಾದರೂ ಆಯಿತು. ಇಲ್ಲ ಅಂದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು. ನಾನು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ, ಮತ್ತೆ ಈಗ ನೋಡ್ತಾ ಇದ್ದೀನಿ. ಉಪ್ಪು ಸಪ್ಪೆ ಆಗಿದರೆ ನೋಡಿ ಬೇಕಾದರೆ ಮತ್ತೆ ಸೇರಿಸ್ಕೋಬೋದು. ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಮಾಡಿದ್ರೆ. ಸಾಂಬಾರು ಇದೇ ಥರನೇ ಇರುತ್ತೆ ಪ್ರೊಸೀಜರು. ಅದನ್ನು ಸಹ ಇದೇ ಥರ ಸಪ್ಪೆ ಬೇಯಿಸ್ಕೊಂಡು ಕಾಳೆಲ್ಲ ಕುಗ್ಸಿ ಮಾಡಬೇಕಾಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಯಾವತ್ತಾದರೂ ಸಾಂಬಾರು ಮಾಡಿದ್ರೆ ಅದ್ರ ವಿಡಿಯೋನೂ ಸಹ ನಾನು ಶೇರ್ ಮಾಡ್ತೀನಿ. ನೆಕ್ಸ್ಟು ನಾನು ಇದಕ್ಕೆ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಸೈಡಲ್ಲಿ ದೇವಸ್ಥಾನಗಳಲ್ಲಿ ಪೊರ ಅಂತ ಹೇಳಿ ಮಾಡ್ತಾರೆ. ಆವಾಗ ಹಲಸಿನಕಾಯಿ, ಬಾಳೆಕಾಯಿ, ನೆನೆಸಿದ ಕಾಳುಗಳು ಮತ್ತು ಈ ಕೆಸುವೆ ದಂಟು ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಮಾತ್ರ. ನಾವು ಮನೆಯಲ್ಲಿ ಮಾಡೋದು ಕಮ್ಮಿ, ಸಿಕ್ಕಿದ್ರೆ ಸಹ ಮಾತ್ರ ಬಿಡೋದಿಲ್ಲ, ಮಾಡ್ತೀವಿ. ನೋಡಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಮತ್ತೊಂದು ಸಾರಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಸಾಂಬಾರು ಪುಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸಾಂಬಾರು ಪುಡಿಯನ್ನು ಸೇರಿಸಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮೆಂತ್ಯದ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮೆಂತ್ಯದ ಪುಡಿಯನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಮೆಂತ್ಯದ ಪುಡಿಯನ್ನು. ನಾವು ತುಪ್ಪದ ಪುಡಿ ಅಂತ ಹೇಳಿ ಕರಿತೀವಿ, ಮೆಂತ್ಯದ ಪುಡಿ ಅಂತ ಹೇಳಿ ಕರೆಯೋದಿಲ್ಲ, ತುಪ್ಪದ ಪುಡಿ ಅಂತ ಹೇಳಿ ಕರಿತಾರೆ. ಏಕೆಂದರೆ ತುಪ್ಪ ಮಾಡಬೇಕು ಅಂತಂದರೆ ಈ ಮೆಂತ್ಯದ ಪುಡಿ ಹಾಕಲೇಬೇಕು. ಹಾಗಾಗಿ ತುಪ್ಪದ ಪುಡಿ ಅಂತೇಳಿ ಕರೀತಾರೆ ನಮ್ಮ ಕಡೆ ಸೈಡಲ್ಲಿ. ಹಳ್ಳಿ ಕಡೆ ಸೈಡಲ್ಲಿ ತುಪ್ಪದ ಪುಡಿ ಅಂತ ಕರಿತೀವಿ. ನೆಕ್ಸ್ಟ್ ನಾನು ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಸಪ್ಪೆ ಆಗಿತ್ತು, ನೆಕ್ಸ್ಟ್ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.